ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿನಿಯರ ಮೇಲೆ ಒಂದು ಸಾಮೂಹಿಕ ಕಿರುಕುಳ ನಡೆದಿದೆ. ಹಾಗಾಗಿ ಇದು ಯಾವ ಕಾಲೇಜಿನಲ್ಲಿನೂ ನಡಿಬಾರ್ದಂತಹ ಘಟನೆ. ಆ ಶಿಕ್ಷಕ ಯಾರಿದ್ದಾರೆ ಅವ್ರ ಹೆಸರು ರಾಜ್ಕುಮಾರ್ ಕುಂಬಾರ್ ಗೌಡ್ಗಾಂವ್ ಅಂತ ಹೇಳಿ. ಅವರಿಗೆ ಕೂಡಲೇ ಅಮಾನತ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜಿಗೆ ಬರೋ ವಿದ್ಯಾರ್ಥಿನಿಗಳು ಎಲ್ಲರೂ ಬಡವರ ಮಕ್ಕಳಾಗಿರ್ತಾರೆ. ಆ ಮಕ್ಕಳು ಓದಲು ಬರೆಯಲು ಬಂದ ಮಕ್ಕಳ ಮೇಲೆ ಈ ತರ ಅವ್ರಿಗೆ ಸುಳ್ಳು ಹೇಳಿ ಇಂತ ಶಿಕ್ಷಕರು ಕಿರುಕುಳ ನೀಡ್ತಾರೆ ಅಂದ್ರೆ ಇದು ಬಹಳ ದೊಡ್ಡ ದುರ್ಘಟನೆ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತಿನ ದಿನ ಆ ಶಿಕ್ಷಕನಿಗೆ ಒಳ್ಳೆ ಕಾನೂನಿನ ಕಠಿಣ ಕ್ರಮವನ್ನು ಕೈಗೊಳ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ಇವಾಗ ನೀವು ಆ ಹುಡುಗಿ ವಿಚಾರ ಮಾಡಿದ್ರಿ, ಆ ಹುಡುಗಿ ಏನಂತ ಹೇಳ್ಬೇಕು? ಹುಡುಗಿ ಹೇಳಿದ್ರವ್ರು ಎಲ್ಲ ಹುಡುಗಿ ಅಂತ ಹೇಳಿ ಒಬ್ಳೆ ಅಂತಲ್ಲ, ಟೋಟಲಿ ಇಲ್ಲಿ ಕಾಲೇಜಿನಲ್ಲಿ ಎಷ್ಟು ಜನ PU ಫಸ್ಟ್ ಇಯರ್ ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿಗಳು ಅವರು ಆ ಶಿಕ್ಷಕರ ಬಗ್ಗೆ ಅಸಭ್ಯ ವರ್ತನೆ ಮಾಡ್ತಾರೆ ಎಲ್ಲಾ ಸ್ಟೂಡೆಂಟ್ಸಿಗೂ. ಅವರಿಗೆ ಹೆಸರುಗಳು ವಿದ್ಯಾರ್ಥಿನಿ ಅಂದ್ರೆ ಹೆಸರು ಒಬ್ಬ ಶಿಕ್ಷಕನಾಗಿ ಯಾಕೆ ಕರಿಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದು ಕೂಡ ಅವನಿಗೆ ಮ್ಯಾನಸ್ ಇಲ್ಲ. ಅವ್ರಿಗೆ ಒಂದೊಂದು ಸ್ವೀಟು ಹಾಟು ಈ ತರ ಹೆಸರಿಟ್ಟು ಕರೀತಾನಂತೆ. ಇದೆಲ್ಲ ನಮಗ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಈ ಶಾಲೆಯಲ್ಲಿ ನಾವ್ ಬರ್ಬೇಕಾದ್ರೆ ಅವ್ನ ಮುಖ ನೋಡಕ್ ಆಗ್ತಾ ಇಲ್ಲ. ಅವ್ನಿಗೆ ಕೂಡ್ಲೇನೆ ಸಸ್ಪೆಂಡ್ ಮಾಡ್ತೀವಿ, ಅವಾಗ ನಾವು ಕಾಲೇಜಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು 2026 ಸರ್ಕಾರಿಯ PU ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಲೆಕ್ಚರರ್ ರಾಜ್ಕುಮಾರ್ ಕುಂಬಾರ್ ಅವರು ಕಾಲೇಜಿನ ಮಕ್ಕಳು ಏನು ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಓದ್ತಾರೆ ಅವರನ್ನು ನಾವು ಪರಿಶೀಲನೆ ಮಾಡಿದಾಗ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ನಮ್ಮ ಗಮನಕ್ಕೆ ಬಂದಾಗೆ ಈ ಲೆಕ್ಚರರು ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೆ ಬಂದಾಗೆ ನಾವು ಕಾಲೇಜಿಗೆ ಬಂದು ಪರಿಶೀಲನೆ ಮಾಡಿದಾಗ ಎಲ್ಲ ಕಾಲೇಜಿನ ಮಕ್ಕಳು ಹೆಣ್ಣು ಮಕ್ಕಳನ್ನ PU ಕಾಲೇಜಿನ ಮಕ್ಕಳಿಗೆ ನಾವು ಕೇಳಿದಾಗ ಅವರು ಒಂದೇ ಒಂದು ಉತ್ತರ, ಈ ಒಬ್ಬ ಮೇಸ್ಟ್ರ ನಾಲಾಯಕ್ ಮೇಸ್ಟ್ರ್ ಇದ್ದಾನೆ, ಇವನು ಈ ಶಾಲೆಯಿಂದ ಅಮಾನತ್ ಮಾಡಬೇಕು, ಇವನು ನಿಜವಾದ ಮೇಸ್ಟ್ರೇ ಅಲ್ಲ, ಇವನು ಯಾರಿಗೂ ಪಾಠನೇ ತಗೋಂಗಿಲ್ಲ, ಬರೀ ಹುಡುಗಿಯರನ್ನ ಕೈ ಆಡಿಸುವಂತ ಕೆಲಸಗಳನ್ನು ಮಾಡ್ತಾರೆ. ದೈಹಿಕ ಹುಡುಗಿಯರಿಗೆ ಆಲ್ರೆಡಿ ಮಕ್ಕಳು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಾಲ್ಗೆ ಅವ್ರು ಕೊಟ್ಟಿದ್ದಾರೆ. ಇವ್ರು ನಮ್ಮ ಮೇಲೆ ಈ ತರ ಎಲ್ಲ ಇದನ್ನು ಮಾಡ್ತಾನೆ, ದೌರ್ಜನ್ಯಗಳನ್ನು ಮಾಡ್ತಾನೆ, ಕಿರುಕುಳ ಕೊಡುವಂತ ಕೆಲಸಗಳನ್ನು ಮಾಡ್ತಾನೆ, ದಯಮಾಡಿ ಇವನ್ ಮೇಲೆ ಕ್ರಮ ತಗೊಳ್ಳಿ ಅಂತ ಪ್ರಿನ್ಸಿಪಾಲ್ಗೆ ಲೆಟರ್ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಿನ್ಸಿಪಾಲ್ ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗ್ ತಿಳಿದು ಬಂದಂತೆ ನೋಟಿಸ್ ಕೊಟ್ಟಿದ್ದಾರೆ, ಮತ್ತೆ ಕಮಿಷನರಿಗೂ ಕೂಡ ಲೆಟರ್ ಬರೆದಿದ್ದಾರೆ ಅವನ ಬಗ್ಗೆದಾಗೆ. ಈಗ ಅವನು ಈ ಕಾಲೇಜಿನಿಂದ ಕಾಣಿಯಾಗಿದ್ದಾನೆ. ದಯಮಾಡಿ ನಾವು ಕೂಡ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಅವನ ಮೇಲೆ ಎಲ್ಲಾ ಪರಿಶೀಲನೆ ಮಾಡಿ ನಮ್ದು ಆದಂತ ಒಂದು ದೂರನ್ನು ನಾವು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ಇದನ್ನು ತಿಳ್ಕೊಂಡು ಅವರು ಇದಕ್ಕೆ ಕೂಡಲೇ FR ಆಗಬೇಕು. FR ಮಾಡ್ತೀನಿ ಅಂತ ಹೇಳಿದ್ದಾರೆ. FR ಆದ ತಕ್ಷಣ ಅವನನ್ನ ಜೈಲಿಗೆ ಕಳಿಸ್ಬೇಕು, ನೌಕರಿಯಿಂದ ಅಮಾನತ್ ಆಗ್ಬೇಕಂತ ನಮ್ಮ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಒತ್ತಾಯ ಇದೆ. ಇದು ಇಂಥ ಒಂದು ಮೇಸ್ಟ್ರು ಇಂಥ ಒಂದು ಕಾಲೇಜ್ಗಳಲ್ಲಿ ಎಲ್ಲಿ ಕೆಲಸ ಮಾಡಕ್ ಅರ್ಹತರಲ್ಲ. ಇವರು ಮಕ್ಕಳ ಜೀವನ ಜೊತೆ ಆಟ ಆಡೋ ಈ ಮೇಸ್ಟ್ರುಗಳನ್ನ ಫಾಸಿ ಶಿಕ್ಷೆ ಕೊಡಬೇಕು ಅಂತ ನಾವು ಹೇಳ್ತಾ ಇವತ್ತಿನ ದಿವಸ PU ಕಾಲೇಜ್ PU ಕಾಲೇಜಿಗೆ ನಾನು ಬಂದು ಪರಿಶೀಲನೆ ಮಾಡಿ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿ ನಾನು ವಿನಂತಿಸ್ಕೊತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟಿಗೂ ನಾನು ಹೇಳ್ತಾ ಇದ್ದೀನಿ, FR ಆಗ್ಬಿಟ್ಟು ಇವನನ್ನ ಜೈಲಿಗೆ ಕಳಿಸುವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳ್ತೇವೆ. ನಾನು SS ತಾವಡೆ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ. ಸರ್ ಏನ್ ಸರ್ ನಿಮ್ಮ PU ಕಾಲೇಜ್ ಪ್ರಕರಣ ಏನ್ ಸರ್? ಪ್ರಕರಣ ಸರ ನಿನ್ನೆ ನನ್ನ ಗಮನಕ್ಕೆ ಬಂದಿದೆ. 1ನೇ ತಾರೀಕಿಗೆ ನಾನು ಇರ್ಲಿಲ್ರಿ. ಒಂದು ನಮ್ಮ ಕಾಲೇಜಿನಲ್ಲಿ ಒಬ್ರು ಮದುವೆ ಇತ್ತು, ಹೋಗಿದ್ದೆ. ನಿನ್ನೆ ಗಮನಕ್ಕೆ ಬಂತು ನನಗೆ. ಅವತ್ತೇ ಫೋನ್ ಹಚ್ಚಿದ್ರು, ಅಲ್ಲಿದ್ದಾಗೆ ಹಿಂಗೈತ್ರಿ ಕಾಲೇಜಿನ ಇಂಥದ್ದು ಹೆಣ್ಣು ಹುಡುಗರು ಸಮಸ್ಯೆ ಆಗಿದೆ ಅಂತೇಳಿ. ನಮ್ಮ
ಹಿರಿಯ ಉಪನ್ಯಾಸಕರಾದಂಥ ಚರಣ್ ಸರ್ ಕೈಗಂತ ಹಚ್ಚಿದ್ರು. ಆಯ್ತು ಅಂತ ತಿಳ್ಕೊಂಡು ಮರುದಿನ ಬಂದು ಅವ್ರ ಜೊತೆ ಮಾತಾಡಿದೆ. ನಾನು ಏನ್ ನಡೆದಿದೆ ಅಂತ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಮಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹೇಳ್ತಕ್ಕಂಥ ಉಪನ್ಯಾಸಕರು ರಾಜಕುಮಾರ್ ಕುಂಬಾರ್ ಅನ್ನೋರು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಅವು ಇವತ್ತು ಹೊರ ಹಾಕಿದ್ದಾರೆ ಅಂತ ಹೇಳಿದ್ರು ಅವರು. ಆಯ್ತು ಅಂತ ತಿಳ್ಕೊಂಡು ಆ ವಿದ್ಯಾರ್ಥಿನಿಯರ ಹತ್ರ ಹೋಗಿ ಅವರು, ನಾವು ಹಿರಿಯ ಉಪನ್ಯಾಸಕರು ನಾವು ಕೂಡ ವಿಚಾರ ಮಾಡಿದೆವು. ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ಟರು, ಹಿಂಗದ ಸರ್ ನಮ್ಗೆ ಆಗ್ತದೆ. ತಕ್ಷಣವೇ ನಾವು ಏನು ಮಾಡಿದೆವು ಅಂತಂದ್ರೆ, ಎಲ್ಲ ನಮ್ಮ ಒಂದು ಕಾಲೇಜಿನ ವಿಷಯ ಇರೋದ್ರಿಂದ ಎಲ್ಲ ಸಿಬ್ಬಂದಿ ಕೂಡಿ ಚರ್ಚಿಸಿದೆವು, ಇದು ಇಂಥದ್ದು ಪ್ರಕರಣ ಆಗಿದೆ ಅಂತ ಎಲ್ಲ ಟಾಪಿಕ್ ಚರ್ಚಿಸಿ ಸ್ವಲ್ಪ ಅವು ವಿದ್ಯಾರ್ಥಿಗಳನ್ನೊಂದು ಲೆಟರ್ ತಗೊಂಡು ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿವ್ರಿ. ಇಲಾಖೆಗೆ ಮಾಹಿತಿ ನೀಡ್ತೀವಿ, ಇಲಾಖೆ ಏನು ಸೂಕ್ತ ಕ್ರಮ ತಗೋತೋ ಅದನ್ನು ನಾವು ಜಾರಿ ಮಾಡ್ತೀವಿ. ಅವ್ರದ್ದು ಈ ವರ್ತನೆ ಹಿಂದೆಂದೂ ಕಂಡು ಬಂದಿಲ್ಲ. ನಮ್ಮ ಇಲ್ಲಿ ಯಾರಿಗೆ ಕಂಡು ಬಂದಿಲ್ರಿ. ಒಂದು ವರ್ಷ ಐತ್ರಿ ಅವ್ರು ಬಂದು. ಯಾರು ನಮ್ಮ ಒಟ್ಟೆ ಯಾರು ಇಲ್ಲಿ ನಮ್ಮಲ್ಲಿ ಎಲ್ಲ ಮಹಿಳಾ ಸ್ಟಾಫ್ 17 ಜನ ನಮ್ಮಲ್ಲಿ ಟೋಟಲ್ ಸ್ಟಾಫ್ ಅದ. ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರೇ ಅದಾರ. ಆ ಹುಡುಗರು ಯಾರ ಹತ್ರನೂ ವ್ಯಕ್ತಪಡಿಸಿಲ್ಲ. ಫಸ್ಟ್ ಟೈಮ್ ಇದು. ಅತಿಥಿ ಶಿಕ್ಷಕರ ಹೇಗೆ? ಖಾಯಂ ಶಿಕ್ಷಕರು. ಏನ್ ಮಾಡ್ತಾರೆ ಅದ್ರ ಬಗ್ಗೆ ಏನೇ ಅಪ್ಪರ ಮಾಡ್ತಾರೆ? ಇಲ್ರಿ, ನಾವು ನಮ್ಮ ಇಲಾಖೆಗೆ ಮಾಹಿತಿ ಸಲ್ಲಿಸಿದ್ವಿ ಅರ್ಜಿ. ಅವ್ರೇನಾದ್ರು ನೋಟಿಸ್ ಕೊಡ್ತೀವಿ, ಅವ್ರ ಅನ್ಸರ ಮತ್ತು ವಿದ್ಯಾರ್ಥಿಗಳ ಮಾಹಿತಿ ಇವೆಲ್ಲ ತಗೊಂಡು ನಮ್ಮ ಒಂದು ಇಲಾಖೆಗೆ ನಾವು ಸಲ್ಲಿಸ್ತೀವಿ ಸರ್. ಶಿಕ್ಷಕನ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕನ್ನಂಥದ್ದನ್ನು ನಾನು ಈ ಮೂಲಕ ಹೇಳ ಬಯಸ್ತೀವಿ. ಇಂಥ ಘಟನೆಗಳು ನಡೆಯಲಾರ್ದಂಗೆ ತಡೆ ಹಿಡಿಬೇಕಾದರೆ ಇಲ್ಲಿ ಮಹಿಳೆಯರ ಮೇಲೆ, ಯುವತಿಯರ ಮೇಲೆ ನಡೆಯುವಂಥ ದೌರ್ಜನ್ಯ ತಡೆ ಸಮಿತಿ ಅಂತ ಕಾನೂನು ತರಬೇಕು. ಯಾಕಂತಂದ್ರೆ ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಎಲ್ಲರೂ ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಇಲ್ಲಿ ಯಾರೂ ಬರಲ್ಲ. ಅಂಥವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಇಲ್ಲಿ. ಹಾಗಾಗಿ ಮಹಿಳೆಯರಿಗೆ ಆದಂಥ ಕಾನೂನುಗಳನ್ನು ತಡೆಯೋದ್ರ ಮೂಲಕ ಆ ಕಾನೂನನ್ನು ಜಾರಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇಂಥ ಘಟನೆ ಮುಂದಕ್ಕೆ ಮರುಗಳಿಸಲಾರದಂಥ ಒಂದು ವಾತಾವರಣ ಎಲ್ಲ ಕಾಲೇಜಿನಲ್ಲಿ ಆಗಬೇಕು. ಮತ್ತು ಇದಕ್ಕೆ ಒಂದು ಮಹಿಳೆಯರಿಗೆ ಒಂದು ರಕ್ಷಣೆಗಾಗಿ ಒಂದು ಸಮಿತಿ ರಚನೆ ಮಾಡಬೇಕು. ಆ ಸಮಿತಿಯಲ್ಲಿ ಸ್ಥಳೀಯ PSI ಇರಬೇಕು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿಯರು ಇರಬೇಕು. ಅದು ಅಲ್ಲದೆ ಗಣ್ಯರು, ಈ ತಾಲೂಕಿನಲ್ಲಿ ಇರುವಂಥ ಮತ್ತು ಸ್ಥಳೀಯರಿರುವಂಥ ಗಣ್ಯರನ್ನ ಕೂಡಿಕೊಂಡು ಒಂದು ಕಮಿಟಿ ಇದ್ದಾಗ ಮಾತ್ರ ಇದು ಏನೇ ತಡೆ ಹಿಡಿಲಿಕ್ಕೆ ಸಾಧ್ಯ ಅದ ಅನ್ನೋಂಥದ್ದು ಇವತ್ತು ನಾವು ನೋಡಿದ್ದೀವಿ. ಮಕ್ಕಳನ್ನು ಚುಡಾಯಿಸುವ ರೀತಿ ನೋಡಿದರೆ, ಮತ್ತೆ ಅವರಿಗೆ ತನ್ನ ಸ್ವಂತ ಹೆಸರನ್ನು ಬಿಟ್ಟು ಬೇರೆ ಬೇರೆ ಹೆಸರನ್ನು ಕರೆಯುವಂಥ ಇಂಥವೆಲ್ಲನೂ ನೋಡಿದಾಗ ಇದು ಎಲ್ಲೋ ಒಂದು ಕಡೆ ವ್ಯಾಘ್ರ ಮನಸ್ಥಿತಿ ನಿರ್ಮಾಣವಾಗ್ತದೆ ಅನ್ನೋಂಥದ್ದು. ಅದಕ್ಕೆ ಕಾನೂನಿನ ಯಾವುದೇ ಭಯ ಇಲ್ಲ. ಹಾಗಾಗಿ ಇದು ಕಾನೂನಿನ ಭಯ ತರಬೇಕಾದ್ರೆ ಸರ್ಕಾರ ತಕ್ಷಣನೇ ಅಂಥದನ್ನ ಕಾನೂನುಗಳನ್ನು ತರಬೇಕು. ಸುರಕ್ಷತೆ, ಪ್ರತಿಯೊಂದು ಕಾಲೇಜಿನಲ್ಲಿ ಸುರಕ್ಷತೆ ಇರಬೇಕು. ಮತ್ತು ನಾವೆಲ್ಲ ನೋಡ್ತೀವಿ, ಇದಕ್ಕೊಂದು ಬೋರ್ಡ್ ಇದೆ ಅವರಿಗೆ, ಶಾಲಾ ಸುಧಾರಣಾ ಸಮಿತಿ ಅಂತೇಳಿ. ಶಾಲಾ ಸುಧಾರಣಾ ಸಮಿತಿ ಅನ್ನೋಂಥದ್ದು ಎಲ್ಲಿನೂ ಆಗಲ್ಲ. ಅದು ಆ್ಯಕ್ಚುಲಿ ಅದ್ರ ಮೇಲೆ ಉಸ್ತುವಾರಿ ಮಾಡಬೇಕಾಗಿದ್ದು ಶಾಲಾ ಸುಧಾರಣಾ ಸಮಿತಿಯವರು. ನಾವಿಲ್ಲಿ ಕೇಳಿದೀವಿ ಆ ಪ್ರಿನ್ಸಿಪಾಲ್ರಿಗೆ, ನಿಮಗಿದು ಗೊತ್ತದ? ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನ ಅವರು ಮಾತಾಡ್ತಾರೆ. ಇದು ಏನ್ ನಡೀತಾ ಇದೆ ಅನ್ನೋಂಥದ್ದನ್ನು ಇವತ್ತು ನೋಡೋದು. ಇವತ್ತು ಭಯದ ವಾತಾವರಣದಲ್ಲಿ ನಮ್ಮ ಯುವತಿಯರು ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರು ಇವತ್ತು ಬರೋಂಥದ್ದು ಏನದ, ಇದು ತಡೆ ಹಿಡಿಬೇಕಾದ್ರೆ ಒಂದು ಕಾನೂನು ಕ್ರಮ ಆಗಬೇಕು. ಮತ್ತು ಯಾರಂತ ತಪ್ಪಿಸ್ತಾರೇ ಅವ್ರಿಗೆ ಉಗ್ರವಾದಂಥ ಶಿಕ್ಷೆ ಗುರಿ ಮಾಡ್ಬೇಕನ್ನೋಂಥದ್ದು. ಹಂಗಾಗಿ ಅದು ಗುರಿ ಮಾಡೋದ್ರ ಮೂಲಕ ಇಂಥದನ್ನ ತಡೆ ಹಿಡಿಯಲಿಕ್ಕೆ ಮುಂದಾಗಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅನ್ನೋಂಥದ್ದು ಶ್ರೀಮಂತ್ ಬಿರಾದರ್ ಜನಪರ